ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಟು ಜಾರ್ ಲಾಕ್ಸ್. ನೋಡಿ, ನಾನಿರೋದು ಗೊಲ್ಲರಟ್ಟಿ ಜಾಗ ಅಂತ ಕೇಳಿದರೆ ಕೆಲವ್ರು ಹೇಳ್ತಾರೆ, ಕೆಲವ್ರು ಗೊತ್ತಿರುತ್ತೆ, ಕೆಲವ್ರು ಗೊತ್ತಿಲ್ಲ. ಈಗ ನ್ಯೂಸ್ ಎಲ್ಲ ನೋಡ್ತಾ ಇದ್ದೀರ ನೀವು, ಬ್ಯಾಡಹಳ್ಳಿಗೆ ಚಿರತೆ ಬಂದೈತೆ ಅಂತ ನ್ಯೂಸ್ ಹೇಳ್ತವ್ರೆ. ಅದು ನಿಜವಾಗ್ಲೂ ಬ್ಯಾಡಹಳ್ಳಿಗೆಲ್ಲ ಬಂದಿರೋದು. ಗೊಲ್ಲರಟ್ಟಿ, ನೈಸ್ ರೋಡ್ ಗೊಲ್ಲರಟ್ಟಿ, ಕಾಲೇಜ್ ಸ್ಟಾಪು ಬ್ಯಾಡಹಳ್ಳಿ ಬರೋದು. ಈ ಗೊಲ್ಲರಟ್ಟಿಗೂ ಕಾಲೇಜ್ ಸ್ಟಾಪ್ ಮಧ್ಯದಲ್ಲಿ ಬಂದಿರೋದು ಚಿರತೆ. ಅದು ಗೊಲ್ಲರಟ್ಟಿಗೆ ಸೇರೋದು, ಗೊಲ್ಲರಟ್ಟಿ ಬಂದಿರೋದು ಚಿರತೆ. ನ್ಯೂಸವ್ರು ಬರ್ತಾರೆ, 2 ನಿಮಿಷ ವೀಡಿಯೋ ಮಾಡ್ಕೊಂಡು ಹೋಗ್ತಾರೆ. ನ್ಯೂಸವರು ಏನೂ ಗೊತ್ತಿಲ್ಲ, ನ್ಯೂಸವ್ರಿಗೆ 2 ನಿಮಿಷ ಬಂದು ವೀಡಿಯೋ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಅವ್ರು ಇರಲ್ಲ. ನಾವು ಇಲ್ಲಿ ಗೊಲ್ಲರಟ್ಟಿ 18 ವರ್ಷದಿಂದ ಇರೋ, ನಾನು 18 ವರ್ಷದಿಂದ ಇರೋನು ಗೊಲ್ಲರಟ್ಟಿ ಯಾವುದು, ಕಾಲೇಜ್ ಸ್ಟಾಪ್ ಯಾವುದು, ಬ್ಯಾಡಹಳ್ಳಿ ಯಾವುದು ಎಲ್ಲನೂ ಗೊತ್ತು. ಈಗ ಆ ಚಿರತೆ ಬಂದಿರೋದ್ರಿಂದ ಕಾರಣ ಗೊತ್ತಾ? ಅಲ್ಲೊಂದು ಕೆರೆ ಇತ್ತು, ಹಕ್ಕಿ ಪಕ್ಷಿಗಳು ನೀರು ಕುಡಿತಾ ಇದ್ವು. ಅದು ಮೂಕ್ ಪ್ರಾಣಿಗಳು ನೀರು ಕುಡಿಯೋದನ್ನ ಹಾಳು ಮಾಡೋರೆ. ಅಲ್ಲಿ ಬಂದ್ಬಿಟ್ಟು ಅದಿದು ಬಿಲ್ಡಿಂಗ್ ಡೆಮಾಲಿಷ್ ಮಾಡಿದ್ನೆಲ್ಲ ತಂದು ಸುರಿದವ್ರೆ. ಅದ್ರ ಮೇಲೆ ಗಿಡ ಮರಗಳು ಬೆಳ್ಕೊಂಡೈತಿ. ಆ ಚಿರತೆ ಬಂದಿರೋದು ಆ ಕಾಡುಗಳನ್ನ ಎಲ್ಲ ಬೇರೆ ಕಡೆ ಕಾಡುಗಳನ್ನೆಲ್ಲ ನಾಶ ಮಾಡಿ ಇಲ್ಲಿ ಕಾಡನ್ನ ಮಾಡ್ತಾಯಿಲ್ಲ ಅವರು. ಪಾರ್ಕ್ ಮಾಡೋಕ್ಕೆ ಅಂತ ಯಾರು ಕೇಳಿದ್ರು, ಪಾರ್ಕ್ ಮಾಡೋಕ್ಕೆ ಅಂತ. ಪಾರ್ಕ್ ಮಾಡಬೇಕಾಗಿರಲಿಲ್ಲ. ಪಾರ್ಕ್ ಅಲ್ಲೇ ಪಕ್ಕದಲ್ಲೇ ಗಾಂಧಿ ಪಾರ್ಕ್ ಇತ್ತು, ಭಾರತ್ ನಗರದಲ್ಲಿ ಗಾಂಧಿ ಪಾರ್ಕ್ ಇತ್ತು. ಇಲ್ಲೊಂದು ಪಾರ್ಕ್ ಮಾಡೋಕ್ಕೆ ಅಂತ ಹೋದ್ರು. ಅದು ಕೆರೆ ಇದ್ದಿದ್ದದು. ಕೆರೆ ನೀರನ್ನ ಶುದ್ಧಗೊಳಿಸ್ಬೇಕಾಯ್ತು. ಅದಕ್ಕೇನು ಮಾಡಿದ್ರು, ಕೊಚ್ಚೆ ನೀರನ್ನ ಬಿಟ್ಟರು. ಕೊಚ್ಚೆ ಅಂತ ಮಾಡಿದ್ರು. ಆಮೇಲೆ ಮುಚ್ಚಾಕಿದ್ರು. ಮುಚ್ಚಾಕಿ ಇವಾಗ ಪಾರ್ಕ್ನ ಮಾಡ್ತೀನಿ ಅಂತ ಹೋಗ್ತಾರೆ. ಯಾರೋ ಒಬ್ಬ ಓಡಾಡ್ತಾನಲ್ಲ, ಎಲೆಕ್ಷನ್ ಇದಕ್ಕೆ ಓಡಾಡ್ತಾನಲ್ಲ ಅಂಥವನಿಗೆ ಕೊಡಬೇಕು ಇನ್ಚಾರ್ಜ್ ಅಂತ ಅಂದ್ಬಿಟ್ಟು ಪಾರ್ಕ್ನ ಮಾಡ್ತಾವ್ರೆ. ಇದು ನಮ್ಮ ಪ್ರಜಾಪ್ರಭುತ್ವದ ಭಾರತ ದೇಶ. ಮಾನವೀಯತೆ ಅನ್ನೋದು ಇದ್ದಿದ್ರೆ ಆ ನೀರನ್ನ ಶುದ್ಧಗೊಳಿಸೋರು. ಹಕ್ಕಿ ಪಕ್ಷಿಗಳು ನೀರು ಕುಡಿಯೋವು, ದನ ಕರುಗಳು ನೀರು ಕುಡಿಯೋವು. ಈಗ ಅಲ್ಲೊಂದು ಬೋನ್ ಇಕ್ಕವ್ರೆ ಚಿರತೆ ಹಿಡಿಯೋಕ್ಕೆ ಒಂದು ಬೋನ್ ಇಕ್ಕವ್ರೆ. ಆ ಬೋನಲ್ಲಿ ಒಂದೇ ಒಂದು ಕೋಳಿ ಐತಿ. ಎಷ್ಟು ಮೇಕೆಗಳು ಮೇಯ್ತಾ ಇರ್ತವೆ, ಹಸುಗಳು ಮೇಯ್ತಾ ಇರ್ತವೆ, ಮಕ್ಕಳು ಮರಿಗಳು ಓಡಾಡ್ತಾ ಇರ್ತವೆ. ಎಷ್ಟು ಜನ ಚಿರತೆ ನೋಡೋಕ್ಕೆ ಅಂತ ಹೋಗ್ತಾರೆ. ಅಷ್ಟು ಜನ ನಿಂತ್ಕೊಂತಾರಲ್ಲ, ಒಂದು ಚಿರತೆ ಬಂದರೆ ಯಾರು ನಿಂತ್ಕೊಂತಾರ, ಅಲ್ಲಿ ಓಡೋಗಿರ್ತಾರೆ. ಅಲ್ಲಿ ಒಂದು ಬೋರ್ಡ್ ಹಾಕಿ ಆ ಚಿರತೆ ಬಂದೈತೆ ಅಂತ ಒಬ್ಬರು ಫಾರೆಸ್ಟ್ ಆಫೀಸರ್ಸೇ ಆಗಲಿ, ಇಲ್ಲ ಪೊಲೀಸೇ ಆಗಲಿ, ಒಂದು ವಾಚ್ಮ್ಯಾನೇ ಆಗಲಿ, ಯಾರೂ ಇಲ್ಲ ಅಲ್ಲಿ. ನಾನು ಅದನ್ನು ಕೇಳೋಕೆ ಹೋದರೆ, ನಿನ್ನೆ ನಮ್ಮ MLA ಅವರೇ ಬಂದಿದ್ದರು. MLA ಅವರು ತುಂಬ ಬ್ಯುಸಿ ಇರ್ತಾರೆ. ಹೋಗಲಿ ಸರ್, ಹಿಂಗೈತೆ ಅಂತ ಅರ್ಥ ಮಾಡ್ಸೋಣ ಅಂತ ಹೋದರೆ ತೆಳ್ಳಾಡಿದ್ರು ಜನಗಳು. ಮೀಡಿಯಾದವರು ತಲೆಯೆಲ್ಲ ಮಾತಾಡ್ತೀವಿ ಅಂತಾರೆ. ಮೀಡಿಯಾದವರು ಇವತ್ತು ಯಾರೋ ಒಬ್ಬರು ಕೇಳ್ತಿದ್ರು, ಇಲ್ಲಿ ಹಾಸ್ಪಿಟ್ಲ್ ಐತಂತೆ, ಸ್ಕೂಲ್ ಐತಂತೆ ಅಂತ. ಆ ಜಾಗದ ಬಗ್ಗೆ ತಿಳ್ಕೊಂಡು ಬಂದು ಮಾತಾಡಬೇಕು. ಜಾಗದ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಹೇಳೋರಾರ ಕೇಳಬೇಕು. ನಾನೇನು ಮೀಡಿಯಾದಲ್ಲಿ ಬರಬೇಕು ಅಂತ ಮಾತಾಡಲಿಲ್ಲ. ಆ ಪ್ರಾಣಿ ಪಕ್ಷಿಗಳು ನೀರು ಕುಡಿತಾಯಿದ್ವು, ನವಿಲು, ಕೊಕ್ಕರೆಗಳು ನಾವು ನೋಡಿದ್ದೀವಿ ಚಿಕ್ಕ ಹುಡುಗರಲ್ಲ. ಇವಾಗ ಒಂದು 3-4 ವರ್ಷದ ಮುಂಚೆನೂ ನೋಡಿದ್ದೀವಿ. ಕೊಕ್ಕರೆಗಳು ಓಡಾಡ್ತಾಯಿದ್ವು, ನೀರು ಕುಡಿತಾಯಿದ್ವು. ನವಿಲುಗಳು ಓಡಾಡ್ತಾಯಿದ್ವು. ಈಗ 1 ವರ್ಷ 2 ವರ್ಷದಿಂದನೇ ಓಡಾಡ್ತಾಯಿದ್ವು ನವಿಲುಗಳು. ದನ ಕರುಗಳು ನೀರು ಕುಡಿತಾಯಿದ್ವು. ಅಲ್ಲೆಲ್ಲ ಮೇಕೆ ಪಾಕೆ ಎಲ್ಲ ಮೇಯಿಸ್ಕೊಂಡು, ಹಸಗಳನ್ನ ಮೇಯಿಸ್ಕೊಂಡಿದ್ರು. ಈಗ ಏನಾಗೈತೆ ಅಂತ ನೀವೇ ನೋಡಿ. ಚಿರತೆ ಬಂದಿರೋದು ಗೊಲ್ಲರಟ್ಟಿಗೆ ಮೊದಲು, ಅದನ್ನು ತಿಳ್ಕೊಬೇಕಾರೋದು. ಬೆಂಗಳೂರು ಮಾಗಡಿ ರೋಡ್ ಗೊಲ್ಲರಟ್ಟಿಗೆ ಬಂದಿರೋ ಚಿರತೆ, ಬ್ಯಾಡಹಳ್ಳಿಗಲ್ಲ. ಬ್ಯಾಡಹಳ್ಳಿ ಜನನೂ ಎಚ್ಚರಿಸ್ಕೊಳ್ಳಿ. ಆದರೆ ಗೊಲ್ಲರಟ್ಟಿ ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಚಿರತೆ ಬಂದೈತೆ ಅಂತ. ಅಲ್ಲಿ ಯಾರೋ ಓಡಾಡೋ ಸುತ್ತಮುತ್ತವ್ರಿಗೆ ಗೊತ್ತೈತೆ. ಕೆಲವರು ಅಜ್ಜಿ ತಾತಂದಿರು ನ್ಯೂಸೇ ನೋಡಲ್ಲ. ಕೆಲವರು ನೋಡೋರು ಹೇಳ್ತಾರೆ ಅಂತಂದರೆ ಗೊಲ್ಲರಟ್ಟಿ ಅಂತಂದರೆ ಹೇಳ್ತಾರೆ. ನೀವು ಬ್ಯಾಡಹಳ್ಳಿ ಅಂತವ್ರೆ ನ್ಯೂಸವರು ಮಾತಾಡೋಕೆ ಹೋದರೆ, ಅವ್ನು ಯಾರೋ ನಮ್ಗೆ ಹೇಳೋಕ್ಕೆ ಹೋದರೆ ಹೊಡಿಯೋಕ್ಕೆ ಬರ್ತಾನೆ. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಳ್ಳೋ ಅಂತಾನೆ. ಅವನು ಅಷ್ಟೇ ಎಷ್ಟೈತೆ ಅಷ್ಟು ನೋಡ್ಕೊಬೇಕಲ್ವ. ಗೊತ್ತಿರಬೇಕಲ್ವ ಅವನು. ಗೊತ್ತಿರಬೇಕಲ್ವ. ನಮ್ಮ ಮನೇಲೂ ನಾನು ನಾಯಿಗಳ್ನೂ ಸಾಕಿದ್ದೀನಿ, ಬೆಕ್ಕುಗಳನ್ನೂ ಸಾಕಿದ್ದೀನಿ, ಎಲ್ಲನೂ ಸಾಕಿದ್ದೀನಿ. ಯಾವ ರೀತಿ ಸಾಕಬೇಕು ಅನ್ನೋದು ಗೊತ್ತಿರಬೇಕು. ಮೂಕ್ ಪ್ರಾಣಿಗಳನ್ನ, ಪ್ರಾಣಿ ಪಕ್ಷಿಗಳನ್ನ ಫಸ್ಟ್ ಇಷ್ಟಪಡಬೇಕು. ನಮಗಾದ್ರೆ ಮನುಷ್ಯರಿಗೆ ಬಾಯಿ ಐತೆ, ಒಂದು ಗ್ಲಾಸ್ ನೀರು ಕೊಡು ಅಂತ ಅಂದ್ಬಿಟ್ಟು ಯಾರನ್ನಾರ ಕೇಳ್ತಾರೆ ನೀರು ಕೊಡು ಅಂತ. ಆ ಹಕ್ಕಿ ಪಕ್ಷಿಗಳು ಎಲ್ಲಿ ಕೇಳ್ತವೆ ನೀರು? ಒಲೆ ಅವ್ರು ಬಂದು ವೀಡಿಯೋ ಮಾಡ್ತಾನೆ. ಅವ್ರ ಮನೆ ಮಕ್ಕಳಲ್ಲಿ ನೀರು ಇಕ್ತಾನ ಕುಡಿಯೋಕ್ಕೆ? ನೀರು ಇಕ್ಕಲ್ವೋ ಗೊತ್ತಿಲ್ಲ. ಒಲೆ ಆ ಚಿರತೆ ಬಂದೈತೆ, ಎಂದಕ್ಕೆ ಬಂದೈತೆ? ಕಾಡಲ್ಲಿ ಫಾರೆಸ್ಟ್ ಆಫೀಸರ್ ಇರ್ತಾರಲ್ವ ಸುತ್ತಮುತ್ತ, ಚಿರತೆ ಇದೆ ಅಂತ ಬೋರ್ಡ್ ಹಾಕ್ತಾರೆ. ಚಿರತೆ ಬಡ್ದಾಗ ನೋಡ್ಕೊಬೇಕು, ಗಿಡ ಮರಗಳನ್ನ ನೆಡಬೇಕು. ಅವು ಒಳ್ಳೆ ಪ್ರಪಂಚ, ಅದಕ್ಕೆ ಅಲ್ಲೇ ಸಿಗುತ್ತೆ, ಅವು ಅಲ್ಲೇ ಇರ್ತವೆ.
ಗಿಡ ಮರಗಳನ್ನ ಕಟ್ ಮಾಡೋದು, ಮನೆಗಳನ್ನ ಕಟ್ಕೊಳೋದು, ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ. ಈಗ ಕಾಡನ್ನು ಹಾಳು ಮಾಡಿ ನಾಡನ್ನು ಬೆಳೆಸಿ ಅಂತಂದು ಬಂದರೂ ಬರ್ಬೋದೇನೋ ಮುಂದಕ್ಕೆ. ಪ್ರಾಣಿ ಪಕ್ಷಿಗಳನ್ನ, ಪ್ರಕೃತಿನ ಪ್ರೀತಿಸ್ರಿ. ಯಾಕೆ ಅಂತಂದರೆ ಉಸಿರಾಡ್ತಾ ಇದೀವಲ್ಲ, ಗಾಳಿ ಬರೋದಂತಂದು ಹೇಳಿ ಮರದಿಂದ. ಮರಗಳು ಎಷ್ಟು ಮರ ಇರ್ತೋ ಅಷ್ಟು ಶುದ್ಧವಾದ ಗಾಳಿ ಸಿಗುತ್ತೆ ನಮಗೆ. ಈ ಬೆಂಗಳೂರಲ್ಲಂತೂ ಅದು ಇದು ಧೂಳು, ವೆಹಿಕಲ್ಗಳು, ಗಾಡಿಗಳು ಹೊಗೆನೇ ಕುಡಿಬೇಕಾಗೈತೆ. ಒಟ್ಟಿನಲ್ಲಿ ಇನ್ನು ಮನುಷ್ಯ ಈಗ ಹಕ್ಕಿ ಪಕ್ಷಿಗಳು ಏನು ನೀರು ಸಿಗ್ತಾ ಇಲ್ವೋ ಹಾಗೆ ಮನುಷ್ಯಗೂ ನೀರು ಸಿಗ್ದಂಗೆ ಆಗುತ್ತೆ. ಮರ ಗಿಡಗಳು ಇದ್ರೇ ಮಳೆ ಬರೋದು. ಅದೆಲ್ಲ ಸೈನ್ಸು ಯಾರು ಓದೋರು ಅವರು ತಿಳ್ಕೊಳ್ಳಿ. ನಾನು ಕಾಮರ್ಸ್ ಸ್ಟೂಡೆಂಟು, ನಾನು ಓದಿರೋದು BCom. ಆದರೂ ನನಗೊಂದು ಸ್ವಲ್ಪ ಏನೋ 10th ಅಷ್ಟೋ ಸೈನ್ಸ್ ಇತ್ತು. ಸೈನ್ಸ್ ಬಗ್ಗೆ ನನಗೂ ಗೊತ್ತು. ಆದರೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಒಂದು ಸ್ವಲ್ಪ ಒಲವು, ಪ್ರೀತಿ. ನಾನು ಬದುಕೋದೆ ಪ್ರಾಣಿ ಪಕ್ಷಿಗಳಿಗೋಸ್ಕರನೇ. ನೀರು, ಕುಡಿಯೋ ನೀರು ಇಲ್ಲಾಂದರೆ ಯಾರು ಬದುಕೋಕ್ಕಾಗಲ್ಲ. ಒಂದೊಂದು ಊಟ ಇಲ್ಲ ಅಂದರೆ ಬದುಕ್ಬಿಡ್ಬೋದು. ನೀರಿಲ್ದಲ್ಲಿ ಯಾರು ಬದುಕ್ತಾರೆ? ಉಸಿರಿಲ್ದಲ್ಲಿ ಯಾರು ಬದುಕ್ತಾರೆ? ಮೊದಲು ನೀರುಗಳು ಚೆನ್ನಾಗಿರಲಿ, ಕೆರೆ ಕಟ್ಟೆಗಳಿರಲಿ. ಕೆರೆ ಕಟ್ಟೆಗಳು ಮುಚ್ಚೋದು ಬೇಕಿಲ್ಲ. ಕಾಡನ್ನ ಬೆಳೆಸ್ರಿ, ಮರಗಳ ಕಡಿಯೋದು ಬೇಕಿಲ್ಲ. ಮನುಷ್ಯ ಆದರೆ ಬಾಯ್ಬಿಟ್ಟು ಕೇಳ್ತಾನೆ, ಏನು ಪ್ರಾಣಿಗಳು ಕೇಳಲ್ಲ. ಮಾನವೀಯತೆ ಇರೋರು ಅರ್ಥ ಮಾಡ್ಕೊತಾರೆ. ನಾನು ಮಾತಾಡ್ತಾ ಇರೋದು ಯಾವುದೂ ಇಲ್ಲಿ ರಾಜಕೀಯ ಅಲ್ಲ. ನಾನು ಕೇಳ್ತಾ ಇರೋದು ಪ್ರಾಣಿ ಪಕ್ಷಿಗಳು ಚೆನ್ನಾಗಿರಬೇಕು, ಪ್ರಕೃತಿ ಚೆನ್ನಾಗಿರಬೇಕು, ಕಾಡು ಚೆನ್ನಾಗಿರಬೇಕು, ನಮ್ಮ ನಾಡು ಚೆನ್ನಾಗಿರಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ನಮ್ಮ ದೇಶ ಚೆನ್ನಾಗಿರಬೇಕು ಅಂತ ಕೇಳ್ತಾ ಇದ್ದೀನಿ. ನಾನು ಎಲ್ಲರಿಗೂ ಮನವಿ ಮಾಡ್ಕೊತಾ ಇದ್ದೀನಿ, ಪ್ರಾಣಿ ಪಕ್ಷಿಗಳು ಕಡೆ ದಯ ತೋರಿಸಿ ಅಂತ ಬೇಡ್ಕೊತಾ ಇದ್ದೀನಿ. ಆ ಚಿರತೆದಲ್ಲ ತಪ್ಪು ಬಂದಿರೋದು, ಆ ಚಿರತೆಗೆ ಇರೋಕ್ಕೆ ಜಾಗ ಇಲ್ಲ, ಹಂಗಾಗಿ ಅದು ಬಂದೈತಿ. ಏನು ಏನು ಹೇಳಿ, ತಲೆ ಶೂಟ್ ಆಗ್ತಾ ಇದೆ. ನಾನು ವೀಡಿಯೋದವರು ಒಂದು ನಿಮಿಷ ತಡೀರಿ, ಒಂದು ನಿಮಿಷ. ಹೆಂಗಣ್ಣ ಅಣ್ಣ, ಇದು ಯಾವ ಏರಿಯಾ ಅಣ್ಣ? ಇದು ಗೊಲ್ರಟ್ಟಿಗೆ ಸೇರುತ್ತೆ. ಬ್ಯಾಡ್ರಳ್ಳಿ ಅಂತ ನಿಮ್ಗೆ ಗೊತ್ತಿಲ್ಲ ನೋಡಿ, ಬ್ಯಾಡ್ರಳ್ಳಿನ ಅಣ್ಣ, ಇದು ಗೊಲ್ರಟ್ಟಿಗೆ ಸೇರೋದು, ಸರಿನಾ? ಆಯಿತು, ಒಂದು ನಿಮಿಷ ಕೇಳಿ ಹೋಗು. ಮೀಡಿಯಾದವರು ಅಂತ ಅಂದ್ಬಿಟ್ಟು ಇರಬಾರ್ದು, ಕರೆಕ್ಟಾಗಿ ಮಾತಾಡು ಬಾರಪ್ಪ. ಆ ಮೀಡಿಯಾದವರು TV9 ಅವರು ಬಂದವ್ರೆ, ಅವ್ರು ಮಾತಾಡಿದ್ರು, ಅವರು ಅಷ್ಟೇ ತಲೆಯೆಲ್ಲ ಮಾತಾಡ್ತೀವಿ ಅಂತಾರೆ. ಇದಮ್ಮ ಅಣ್ಣ, ಹುಷಾರು. ಅಮ್ಮ, ಇದು ಯಾವ ಏರಿಯಾ ಅಮ್ಮ? ಇದು ಗೊಲ್ರಟ್ಟಿ. ನ್ಯೂಸಲ್ಲಿ ಏನು ಬಂದೈತಮ್ಮ? ಬ್ಯಾಡ್ರಳ್ಳಿ ಅಂತ ಬಂದೈತಾ, ಗೊಲ್ರಟ್ಟಿ ಅಂತ ಬಂದೈತಾ? ನ್ಯೂಸೇ ನೋಡಿಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಅಣ್ಣ ನೀವೇ ಹೇಳಿ, ನ್ಯೂಸ್ ನೋಡಿದ್ರಾ ಮಗ? ನೀನು ನ್ಯೂಸ್ ನೋಡಿದೆ ಅಲ್ವೇನೋ? ನ್ಯೂಸಲ್ಲಿ ಏನು ಬಂದೈತೆ? ಬ್ಯಾಡ್ರಳ್ಳಿ ಅಂತ ಬಂದೈತೆ, ಗೊಲ್ರಟ್ಟಿ ಅಂತ ಬಂದೈತಾ? ನ್ಯೂಸೇ ನೋಡಿಲ್ಲ. ನ್ಯೂಸೇ ನೋಡ್ದಿದ್ದವರು ನಮ್ಮ ಏರಿಯಾಗೆ ಬಂದು ನ್ಯೂಸ್ ಯಾಕೆ ಬರಬೇಕು ಅಣ್ಣ? ಇದು ಯಾವ ಏರಿಯಾ ಅಣ್ಣ? ಒಂದೇ ಒಂದು ಮಾತು ಹೇಳಿ ಅಣ್ಣ. ಅಣ್ಣ ಇದು ಯಾವ ಏರಿಯಾ ಅಣ್ಣ? ಬೆಂಗಳೂರಲ್ಲಿ ಅಲ್ವಾ ಅಣ್ಣ? ಅಮ್ಮ ಇದು ಯಾವ ಏರಿಯಾ ಅಮ್ಮ? ಯಾವ ಏರಿಯಾನ? ಕೆಂಪ ಅಣ್ಣ. ಅಣ್ಣ ಹಸು ಹೊಡ್ಕೊಂಡು ಹೋಗ್ತಿದ್ದೀರಾ? ಚಿರತೆ ಬಂದೈತಂತೆ. ಹಸುಗಳನ್ನ ಬಿಟ್ಟರೆ ಹಸುಗಳಿಗೆ ಏನಾರು ಆದರೆ ಏನಣ್ಣ? ಚಿರತೆ ತಿಂದು ಬೆಳೆದಿರೋ ಚಿರತೆ ಅಲ್ಲ ಅದು, ನಾಯಿಗಳು ತಿಂದು ಬೆಳೆದಿರೋ ಚಿರತೆ ಅದು. ನಾಯಿಗಳು ತಿಂದು ಬೆಳೆದಿರೋ ಚಿರತೆ ಅಣ್ಣ. ಈಗ ನಾಯಿಗಳನ್ನ ತಿನ್ನುತ್ತೆ. ಈಗ ಆದರೂ ಒಂದು ಬೋನಲ್ಲಿ ಒಂದೇ ಒಂದು ಕೋಳಿ ಇಕ್ಕೋರಣ, ಒಂದೇ ಬೋನ್ ಇಕ್ಕೋರೆ ಸಾಕಾಗೋದು, ಹಿಡಿಯೋಕ್ಕಾಗುತ್ತಾ? ಅದು ಅದ್ರ ಬಗ್ಗೆ ಅರಣ್ಯಾಧಿಕಾರಿಗಳಿಗೆ ಗೊತ್ತು, ಮಾಹಿತಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಣ್ಣ. ಒಂದು ನಿಮಿಷ ಹೇಳಿ, ಅರಣ್ಯ ಅಧಿಕಾರಿಗಳು ಯಾರು ಇಲ್ಲ, ಮೀಡಿಯಾದವ್ರು ಬರ್ತಾವ್ರೆ, ವಿಡಿಯೋ ಮಾಡ್ಕೊಂಡು ಹೋಗ್ತವ್ರೆ. ಅಣ್ಣ ಬಂದಿದ್ದೀವಿ ಅಂತ ತೋರ್ಸೋಕ್ಕೋಸ್ಕರ ಒಂದೇ ಒಂದು ಬೋನ್ ಇಕ್ಕೋರ, ಯಾರು ಇಲ್ವಲ್ಲ ಅಣ್ಣ ಇಲ್ಲಿ ಇವತ್ತು? ಅವ್ರನ್ನೇ ಕೇಳ್ಬಿಡಿ. ಜನಗಳು ಮಾತ್ರ ಅಣ್ಣ, ಅವ್ರು ಸಿಗ್ತಾರಣ್ಣ. ನೆನ್ನೆ ಸಿಕ್ಕಿದ್ರು, ಮಾತಾಡೋಕೆ ಹೋದ್ರು, ಮಾತಾಡೋಕೆ ಹೋದ್ರೆ ಹೇಳಕ್ ಬಿಡ್ಲಿಲ್ಲ ಅಣ್ಣ. ಪ್ರಾಣಿ ಪಕ್ಷಿಗಳ ಬಗ್ಗೆ ಯೋಚನೆ ಮಾಡಿದ್ರೆ ಅವ್ರ ಪಾಡಿಗೆ ಅವು ಇರ್ತಾವಲ್ವಾ? ಈಗ ನೀವು ಹಸು ಸಾಕ್ತಾ ಇದ್ರ ಅಂದ್ರೆ ಹಸುಗಣ ಬೆಳಗ್ಗೆ ಹೋಯ್ತು ಅವ ಮೇವು ಹುಡಿಕೊಂಡು ಹೋಯ್ತವೆ ನೋಡಿ, ಹೋಯ್ತಾವು ಮೇವು ಹುಡಿಕೊಂಡು. ಹಂಗೇನೆ ಚಿತ್ತೇನೋ ಅಷ್ಟೇ, ಅದ್ರ ಪಾಡಿಗೆ ಅದು ಕಾಡಲ್ಲಿ ಇಡೋಕ್ಕೆ ಕಾಡನ್ನ ಬಿಟ್ಟಿದ್ದಿದ್ರೆ ಅದು ಕಾಡಲ್ಲೇ ಇರೋದು. ಕಾಡುಗಳನ್ನ ನಾಶ ಮಾಡಿ ಮನೆ ಕಟ್ಕೊಂತವ್ರೆ, ಸರಿ ಅಲ್ವಣ್ಣ? ಅದು ತಪ್ಪು ಒಂದು ಲೆಕ್ಕಾಚಾರದಲ್ಲಿ. ಕೆರೆ ಕಟ್ಟೆಗಳ್ನು ಮುಚ್ಚಾಕ್ತವ್ರೆ ಅಣ್ಣ. ಇದೇನಣ್ಣ ಇದು ನಿಮ್ಮ ಪ್ರಕಾರ? ಇದು ಪಾರ್ಕ್ ಅಂತ. ಇದು ಪಾರ್ಕ್ ಮಾಡ್ತಾವ್ರೆ ಇವಾಗ. ಮುಂಚೆ ಹೆಂಗಿತ್ತು? ನೀರು ಇರ್ತಾ ಇರಲಿಲ್ವಾ? ಕೆರೆ ಇತ್ತು, ಕೆರೆ ಇತ್ತು, ಒಳ್ಳೆ ನೀರಿತ್ತು, ಒಳ್ಳೆ ನೀರಿತ್ತಲ್ವಾ ಅಣ್ಣ? ಇಲ್ಲಿ ಕೊಕ್ಕರೆಗಳೆಲ್ಲ ನಾನು ನೋಡಿದ್ದೀನಿ ಅಣ್ಣ. ಕೊಕ್ಕರೆಗಳೆಲ್ಲ ಓಡಾಡವು, ಅವು ಪಾರಿವಾಳಗಳು, ಹಕ್ಕಿ ಪಕ್ಷಿಗಳು ನೀರು ಕುಡಿಯವು. ನವಿಲುಗಳು ಅಣ್ಣ, ನವಿಲುಗಳೇ ಕಾಣ್ತಾ ಇಲ್ವಲ್ಲ ಅಣ್ಣ ಈಗ? ನವಿಲುಗಳು ಅಕ್ಕಪಕ್ಕ ಹೋಗ್ಬಿಟ್ಟಿದೆ. ಅಕ್ಕ ನೀರಿದ್ರೆ ಬರವು. ನಿರ್ಜನ ಪ್ರದೇಶ ಇದಾಗಿತ್ತಲ್ಲ, ಅದಕ್ಕೆ ಗಲಾಟೆ ಏರಿಯಾ ಆಗುತ್ತೆ ಅಣ್ಣ. ಹುಷಾರಣ್ಣ, ಹೋಗ್ಲಿ ಚಿರತೆಗಿರುತ್ತೆ ಆ ಕಡೆ ಬಂದತ್ತು. ನೀವು ಅಣ್ಣ ಹಸಾಗಿ ಸಮೇಸ್ಬೇಕಾದ್ರೆ ಹುಷಾರು, ನಿಮ್ಮ ಹಸುಗಳು ಹುಷಾರು ಅಣ್ಣ. ಬೆಳಗ್ಗೆ ಆದರೆ ನಾನು ಹಾಲು ಕುಡಿತೀನಿ ಅಣ್ಣ. ಹಸು ಅಣ್ಣ, ಹಸು ಅಂದರೆ ಗೋಮಾತೆ, ಮುಕ್ಕೋಟಿ ದೇವ್ರು ನೆಲೆಸವ್ರೆ, ದೇವ್ರು ಕಾಪಾಡ್ತಾನಲ್ವಣ್ಣ? ಸಾಕಣ್ಣ. ಪ್ರಾಣಿ ಪಕ್ಷಿಗಳ ಮೇಲೆ ಪ್ರೀತಿ ಇರೋನು ಅಷ್ಟೇ, ದೇವ್ರು ಕಾಪಾಡ್ತಾನೆ.
ಮಗ ಲಾಗ್ವಿಜ್ ಜಾರನ್ ಅಂತ ಲಾಗ್ವಿಜ್ ಜಾರನ್ ಅಂತ ಯೂಟ್ಯೂಬ್ ಚಾನಲು ನೋಡು ಸರಿನಾ. ಯಾವುದೇ ಒಂದು ನ್ಯೂಸೇ ಆಗಲಿ ದುಡ್ಡಿದ್ದಂಗೆ ತಾನೇ ಅಣ್ಣ, ದುಡ್ಡು ಕೊಟ್ಟಂಗೆ ತಾನೇ ನ್ಯೂಸ್ಗಳು ಬರ್ತಾ ಇರೋದು ಈಗ. ಕರೆಕ್ಟ್ ಅಲ್ವಾ ಅಣ್ಣ? ಅಯ್ಯೋ ಅಣ್ಣ, ನಾವೇನಾರು ಒಂದು ಮಾತಾಡೋಕೆ ಹೋದ್ರೆ ತಲೆ ಇಲ್ಲ ಅಂತಾರಲ್ವ ಅಣ್ಣ, ತಲೆ ಇಲ್ಲ ಅಂತಾರೆ ಏನಣ್ಣ. ಅಣ್ಣ ನೆನ್ನೆ ನಾನು ಮಾತಾಡ್ತಾ ಇದ್ದೀನಿ, ಅದೂ ನಾನು ಮಾತಾಡಿರೋ ಮಾತನ್ನ ಹಚ್ಕಡೆ ಕೊಟ್ಟಿಲ್ಲ ಅಣ್ಣ. ನಾನು ನ್ಯೂಸಲ್ಲಿ ಮಾತಾಡಬೇಕು ಅಂತ ಹೋಗಿಲ್ಲ. ಎಸ್ ಟಿ ಸೋಮಶೇಖರ್ ಬಂದಿದ್ರಣ್ಣ, ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೋದೆ ಅಣ್ಣ, ತೆಳ್ಬಿಟ್ರು. ನಾನು ಮಾತಾಡಿದ್ದೆ 4 ಮಾತು. ಪ್ರಾಣಿ ಪಕ್ಷಿಗಳಿಗೆ ನೀರು ಕುಡಿಯೋಕ್ಕಿತ್ತು ಅಣ್ಣ, ಪ್ರಾಣಿ ಪಕ್ಷಿಗಳು ಯಾರನ್ನ ಕೇಳ್ತಾರೆ ಅಂತ ಕೇಳ್ತಾ ಇದ್ದೀನಿ, ಆ ಮಾತನ್ನು ನಿಲ್ಲಿಸ್ಬಿಟ್ರಣ್ಣ. ತಪ್ಪ ಸರಿನಾ ಅಣ್ಣ? ಯಾರು ಮಾತಾಡಿಲ್ಲ ಅಣ್ಣ ಅಲ್ಲ ಆ ಥರ. ಪ್ರಾಣಿ ಪಕ್ಷಿಗಳ ಬಗ್ಗೆ ಯೋಚನೆ ಮಾಡಿಲ್ಲ, ಎಲ್ಲ ಅವ್ರದವ್ರು ನೋಡ್ಕೊತಾರೆ. ನೋಡೋಣ ಅಣ್ಣ, ಇವತ್ತಿನ ದಿವಸ ನ್ಯೂಸ್ ಏನು ಬರುತ್ತೆ ನೋಡೋಣ. ಆದರೂ ಇಷ್ಟೊಂದು ಜನ ಎಲ್ಲ ಓಡಾಡ್ತಾವ್ರಲ್ಲ, ಆ ಒಂದೇ ಒಂದು ಕೋಳಿ ಕಾಯ್ಕೊಂಡು ಕುಂತೈತೆ ಬೋನ್ ಒಳಗಡೆ ಏನಣ್ಣ. ಆ ಒಂದೇ ಕೋಳಿ ಹೋಗಿ ತಿನ್ನೋದು. ನನ್ನ ಪ್ರಕಾರ ಹೇಳ್ತೀನಿ ನೋಡಿ, ಒಂದು ಬೋನು ಒಂದು ಕೋಳಿ, ಆ ಚಿರತೆಗೆ ಅದೊಂದೇ ಕಾಣಿಸೋದು, ಇನ್ನೇನು ಕಾಣಿಸಲ್ಲ, ಜನಗಳು ಕಾಣಿಸಲ್ಲ. ಇಲ್ಲಿ ಯಾರು ಅಣ್ಣ ಒಂದು ಸೆಕ್ಯೂರಿಟಿನೂ ಇಲ್ಲ, ಒಂದು ಬೋರ್ಡು ಹಾಕಿಲ್ಲ ಚಿರತೆ ಬಂದೈತೆ ಅಂತ ಅಣ್ಣ. ಇದು ನಮ್ಮ ಏನು ಹೇಳಿ ಪ್ರಜಾಪ್ರಭುತ್ವದ ದೇಶ. ಅಮ್ಮ ಎಂತಕ್ಕೆ ಬಂದಿದ್ದೀರಾ? ಏನು ನೋಡೋಕೆ ಬಂದಿದ್ದೀರಾ? ಚಿರತೆನಾ? ಅಮ್ಮ ಚಿರತೆ ಏನಾರ ಕಚ್ಬಿಟ್ರೆ ತಿಂದ್ಬಿಟ್ರೆ ತಿನ್ನಲಿ ಬಿಡು. ಆದರೂ ಅಮ್ಮ ಒಂದು ಕೋಳಿ ಇಕ್ಕೋರಲ್ಲ ಬೋನಲ್ಲಿ, ಆ ಕೋಳಿನೇ ತಿನ್ನೋದಲ್ವಾ, ಆ ಬೋನಿಗೆ ಹೋಗೋದಲ್ವಾ? ಕರೆಕ್ಟ್ ಅಲ್ವಾ ಅಮ್ಮ? ಅದಕ್ಕಿಂತ ಮುಂಚೆ ಅಮ್ಮ ಯಾರನ್ನಾರ ಬೇರೆಯವ್ರನ್ನ ತಿಂದರೆ ಅಣ್ಣ ನೋಡ್ರಿ, ಅಲ್ಲಿ ಮೀಡಿಯಾದವ್ರು ಹೋಗಿ ವಿಡಿಯೋ ಮಾಡ್ತವ್ರೆ, ಅರ್ಥ ಮಾಡ್ಕೊಳ್ಳಿ. ಆ ಮೀಡಿಯಾದವ್ರು ಏನಂದ್ರು ಗೊತ್ತಾ, ನಾನು ಅಣ್ಣ ಹೇಳೋಕ್ಕೆ ಹೋದರೆ ತಲೆಯೆಲ್ಲ ಮಾತಾಡ್ಬಾರ್ದು ಅಂತ ಅಂದರು. ಏನಣ್ಣ ಅಣ್ಣ ಇಲ್ಲಿ ಮುಂಚೆ ಏನಿತ್ತಣ್ಣ? ಇಲ್ಲಿ ಮುಂಚೆ ಕೆರೆ ಇತ್ತು ಅಣ್ಣ. ಅಕ್ಕಿ ಪಕ್ಷಿಗಳು ನೀರು ಕುಡಿತಿರ್ಲಿವ ಅಣ್ಣ? ಕುಡಿತಾ ಇದ್ವು ಅಣ್ಣ. ನೀವು ಹೇಳಿ ಅಣ್ಣ, ಕುಡಿತಿಲ್ವ? ಕುಡಿತಿದ್ವು. ನವಿಲುಗಳು ಇದ್ವಾ ಇರ್ಲಿವಣ್ಣ? ಕೊಕ್ರೆಗಳು ಯಾವೂ ಇಲ್ಲ. ಆದರೆ ಅಣ್ಣ ಇವಾಗ ಏನು ಬಂದೈತಣ್ಣ? ಚಿರತೆ ಯಾಕೆ ಬಂದೈತೆ ಹೇಳಿ ಅಣ್ಣ? ಅವಣ್ಣ ಅದ್ರ ಕುಟುಂಬಕ್ಕೆ, ಅದು ಮೂಕ್ ಪ್ರಾಣಿ, ಅವು ಮೂಕ್ ಪ್ರಾಣಿಗಳೇ, ಮೂಕ್ ಪಕ್ಷಿಗಳು. ಅವಕ್ಕೆ ನೀರು ಇಲ್ದಂಗೆ ಮಾಡಿದ್ರಲ್ವಾ, ನಾನೇ ಬಂದು ನೀರು ಕೊಡಿಸ್ತೀನಿ ಅಂತ ಬಂದವಣ್ಣ. ಕರೆಕ್ಟ್ ಅಲ್ವಾ ಅಣ್ಣ? ಕರೆಕ್ಟಾಗಿ ಬಂದವೆ ಅಣ್ಣ. ಹೇಳ್ತೀನಿ ನೋಡಿ ಅಣ್ಣ, ಇಲ್ಲೇ ಅಣ್ಣ ಇಲ್ಲಿ ನೋಡಿ ಅಣ್ಣ, ಮುಚ್ಚೋದಲ್ಲ, ನೀರನ್ನ ಶುದ್ಧ ಮಾಡಬೇಕಾಯ್ತು. ಚರಂಡಿ ನೀರು ಅಂತಾರಲ್ಲ, ಚರಂಡಿ ನೀರು ಹರಿಯೋ ಜಾಗದಲ್ಲಿ ಹರಿಬೇಕಾಯ್ತು. ಚರಂಡಿ ನೀರು ಅಂತ ಗುಡ್ಡೆಗೆ ಹಾಕ್ಬೇಕಾಗಿರಲಿಲ್ಲ, ಇಲ್ಲೇನು ಫಿಲ್ಟ್ರ್ ಮಾಡ್ತಿರ್ಲಿಲ್ಲ ಏನಣ್ಣ. ಕರೆಕ್ಟ್ ಅಲ್ವಾ ಅಣ್ಣ? ಇದೊಂದು ಕೆರೆ ಇದ್ದಿದ್ದು, ಕರೆಕ್ಟ್ ಅಲ್ವಾ ಅಣ್ಣ? ಈ ಜಾಗದಲ್ಲಿ ಕೆರೆ ಇತ್ತು, ಅಕ್ಕಿ ಪಕ್ಷಿಗಳು ನೀರು ಕುಡಿತಾ ಇದ್ವು, ಅವಕ್ಕೆ ನೀರು ಇಲ್ದಂಗೆ ಆಯಿತು. ಕಾಡುಗಳನ್ನೆಲ್ಲ ಕಡಿದ್ರು. ಇಲ್ಲಿ ಅಣ್ಣ ಕಾಡು ಬೆಳೆಸಿ ಅದನ್ನು ಕಟ್ ಮಾಡಿ ಏನಣ್ಣ ಪಾರ್ಕ್ ಮಾಡೋಕ್ಕೆ ಅಣ್ಣ, ಇದು ಪಾರ್ಕ್ ಮಾಡಬೇಕಾಗಿತ್ತು ಅಣ್ಣ. ಪಾರ್ಕ್ ಇಲ್ಲೇ ಗಾಂಧಿ ಪಾರ್ಕ್ ಹತ್ರದಲ್ಲಿ ಇತ್ತಲ್ವ ಅಣ್ಣ? ಗಾಂಧಿ ಪಾರ್ಕ್ ಚೆನ್ನಾಗಿತ್ತಲ್ವ ಅಣ್ಣ? ಅಣ್ಣ ಅಲ್ಲಿಲ್ದಲೇ ಬಂದ್ಬಿಟ್ಟು ಚಿರತೆ ಇಲ್ಲಿಗೆ ಬಂತಣ್ಣ. ಅಣ್ಣ ಚಿರತೆ ಇರೋದು ಹೇಳ್ತೀನಿ, ಅಣ್ಣ ಸಿಟಿ ಮಧ್ಯದಲ್ಲಿ ಕಾಡು ಅಂತ ಅಲ್ಲ, ಕಾಡಾಗಿರಬೇಕು, ನಾಡಾಗಿರಬೇಕು. ಇದೆಲ್ಲ ಒಂದು ಟೈಮಲ್ಲಿ ಕಾಡೇನೆ ಕಡ್ಕೊಂಡ್ಬಿಟ್ಟು ಬಂದವ್ರೆ ಜನಗಳು. ಹೋಗ್ಲಿ, ಈಗಲಾರ ಅಕ್ಕಪಕ್ಕ ಕಾಡುಗಳು ಅವಲ್ಲ, ಅಲ್ಲೆಲ್ಲ ಹೋಗಿ ಒಂದೊಂದು ಗಿಡಗಳನ್ನ ನೆಟ್ಟರೆ ಅವ ಪಾಡಿಗೆ ಖುಷಿಯಾಗಿರ್ತವೆ. ಈಗ ಒಂದು ಕೋಳಿ ಇಕ್ಕೋರಣ್ಣ, ಒಂದೇ ಒಂದು ಕೋಳಿ ಇಕ್ಕೋರು, ಒಂದು ಬೋನ್ ಇಕ್ಕೋರೆ. ಆ ಒಂದೇ ಕೋಳಿ ತಿನ್ನಬೇಕು, ಅದು ಬೆಳಗ್ಗೆ ಬೋನೊಳಗೆ ಹೋಗಬೇಕು, ಅಲ್ಲಿವರೆಗೂ ಕಾಯಬೇಕು ತಿಂತಾರೆ. ಅಷ್ಟು ನೋಡಿ ಎಷ್ಟು ಜನ ನಿಂತವ್ರೆ, ಎಷ್ಟು ಜನ ಓಡಾಡ್ತಾರೆ. ಅಣ್ಣ ಬ್ರದರು ಏನಾಯ್ತು ಅದ್ರೊಳಗಡೆ? ಕೋಳಿ ಎಂತ ಇಟ್ಟಿರೋದು ಅಣ್ಣ? ಚಿರತೆ ಹಿಡಿಯ ಕೋಳಿ ಇಟ್ಟವ್ರ ಅಣ್ಣ? ಅಲ್ಲಿ ನೋಡಿ ಹಸುಗಳು ಕಾಣ್ತಾವೆ, ಆ ಹಸುಗಳನ್ನ ತಿನ್ನುತ್ತಾ ಈ ಕೋಳಿ ತಿನ್ನುತ್ತಾ ಅಣ್ಣ? ಕೋಳಿ ಬೋನ್ ಒಳಗಡೆ ಐತೆ ಅಣ್ಣ. ಅಣ್ಣ ಅಣ್ಣ ಅರ್ಥ ಮಾಡ್ಕೊಳ್ಳಿ ಅಣ್ಣ, ಅದ್ರೊಳಗೆ ಹೋಗಿ ತಿನ್ನುತ್ತಾ ಅಣ್ಣ ಜನಗಳವ್ರೆ. ಜನಗಳನ್ನ ತಿನ್ನುತ್ತೋ, ಕೋಳಿ ತಿನ್ನುತ್ತೋ ಅಣ್ಣ? ಈ ಕಡೆಯಿಂದ ಹೋಗುತ್ತಾ? ಸರಿ ಅಣ್ಣ, ಆಯ್ತಣ್ಣ. ಮೀಡಿಯಾದವರು ಬರ್ತಾವ್ರೆ. ಮೀಡಿಯಾದವರು ನನಗೆ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ.
ನಮ್ಮ ಗೊಲ್ರಟ್ಟಿ ಒಂಥರ ಝೂ ಆಗೈತೆ. ಮುಂಚೆ ಇಲ್ಲೊಂದು ಸ್ವಲ್ಪ ಇಲ್ಲಿ ನೀರು ನಿಂತ್ಕೊಂತ ಇತ್ತು. ಕೆರೆ ಅಂತಾರೆ, ಕೆಲವ್ರು ಕೆರೆ ಅಲ್ಲ ಪಾರ್ಕು ಅಂತಾರೆ, ಕೆಲವರು ಮುಚ್ಚಿಸ್ತಾವ್ರೆ, ಏನಾಗಿದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀರು ನಿಂತಿದ್ರೆ ಅಕ್ಕಿ ಪಕ್ಷಿಗಳು ನೀರು ಕುಡ್ಕೊಂಡು ಹೋಗವು, ಅದೂ ಇಲ್ಲ. ಅದಕ್ಕೆ ಆ ಚಿರತೆ ಬಂದಿರೋದು. ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ ಅಂತಂದರೆ ನಾನೇ ಬರ್ತೀನಿ ಅಂತ ಅಂದ್ಬಿಟ್ಟು ಚಿರತೆ ಬಂದೈತಿ. ನೀರು ನಿಂತ್ಕೊಂತ ಇತ್ತು. ಅದ್ರ ಕುಟುಂಬ ಅಲ್ವಾ ಅದು, ಅದಕ್ಕೋಸ್ಕರ ಬಂದೈತೆ. ಅದಕ್ಕೂ ಮಾತು ಬರೋಲ್ಲ, ಅವಕ್ಕೂ ಮಾತು ಬರೋಲ್ಲ, ಅದು ಕುಟುಂಬ ಬಂದೈತೆ. ಜನಗಳಿಲ್ಲಿ ಚೆನ್ನಾಗಿ ಜಾಸ್ತಿ ಓಡಾಡೋರು ಈಗ ಓಡಾಡ್ತಾನೇ ಇಲ್ಲ. ಇಲ್ಲಿ ಮಣ್ಣು ಮುಚ್ಚಿದ್ರಲ್ಲ, ಮಣ್ಣು ಮುಚ್ಚಿದ್ದಕ್ಕೆ ಏನಾಯಿತು, ಸಾದ್ರೆ ಆಯಿತು. ನೀರು ನಿಂತಿದ್ರೆ ನೀರಿಂತವು ಅಷ್ಟೊಂದೇನು ಸಾದ್ರೆ ಆಯ್ತಿರಲಿಲ್ಲ. ಮಣ್ಣು ಮುಚ್ಚಿದ್ರೆ ಗಿಡ ಮರಗಳು ಬೆಳೆದು ಸಾದ್ರೆ ಆಯಿತು, ಬಂದೈತೆ ಅಂದ್ಕೊಳ್ಳೋಣ. ಆದರೆ ಕಾಡುಗಳನ್ನೆಲ್ಲ ಕಟ್ ಮಾಡ್ತಾವ್ರಲ್ಲ, ಅಲ್ಲಿರೋಕ್ಕೆ ಜಾಗ ಇಲ್ಲ, ಅದಕ್ಕೆ ಇಲ್ಲಿ ಬಂದೈತೆ. ಕಾಡುಗಳ ಹತ್ರ ಅಕ್ಕಪಕ್ಕ ಇನ್ನೂ ಒಂದು ಸ್ವಲ್ಪ ಬೆಳೆಸ್ಲಿ ಗಿಡ ಮರಗಳನ್ನ, ಆವಾಗ ಪ್ರಕೃತಿಲಿ ಒಳ್ಳೆ ಗಾಳಿ ಬರುತ್ತೆ. ನಾವು ಮಾತಾಡಬೇಕಾಗ್ಲಿ, ನಿಂತ್ಕೊಬೇಕಾದ್ರೆ, ಇಷ್ಟು ಬದುಕೋಕ್ಕೆ ಜೀವ ಬೇಕಂದರೆ ಫಸ್ಟು ಗಾಳಿ ಬೇಕು, ನೀರು ಬೇಕು, ಅದಕ್ಕೆ ಬೆಲೆ ಕೊಡಬೇಕು, ಮನುಷ್ಯತ್ವ ಇರಬೇಕು. ಬೋನ್ ತಂದು ಇಕ್ಕೋಬಿಟ್ರೆ ಆ ಬೋನ್ ಒಳಗೆ ಹೋಗುತ್ತಾ? ಯಾವುದೋ ನಾಯಿ ಓಡಾಡ್ತೈತೆ, ಆ ನಾಯೇ ಹೋಯ್ತಿಲ್ಲ, ಇನ್ನು ಇದ್ರೊಳಗೆ ಚಿರತೆ ಹೋಗುತ್ತಾ? ಹೋಗಲಿ, ಅದ್ರೊಳಗೆ ಹೋದ್ಮೇಲೆ ಮುಚ್ಚೋರಾರ ಯಾರು ಧೈರ್ಯ ಇರೋರು ಹೋಗಿ ಮುಚ್ಚಬೇಕಪ್ಪ. ಅಪ್ಪಿ ಚಿರತೆ ಸಿಗ್ತೇನೋ? ಅಷ್ಟೇ. ಎಷ್ಟು 2 ಅಲ್ಲ ಕಣ, ಒಂದು ಕೋಳಿ ಕಣ ಇಟ್ಟಿರೋದು. ಒಂದು ಕೋಳಿ ಕೋರೆ ಒಂದೇ ಬೋನ್ ಅಲ್ವೇನ ಇಕ್ಕಿರೋದು? ಆ ಒಂದು ಬೋನ್ ಒಳಗೆ ಹೋಗಿ ತಿನ್ನುತ್ತಾ ಚಿರತೆ? ಏನು ತಿಂತದ್ದು? ವೇಸ್ಟಾ? ಈಗ ಇಷ್ಟೊಂದು ಜನ ಓಡಾಡ್ತವ್ರೆ, ಹಸುನು ಓಡಾಡ್ತಾವೆ ನೋಡಲ್ಲಿ, ಹಸುನು ಓಡಾಡ್ತವೆ. ಹಸುನ ತಿನ್ನುತ್ತಾ ಇಲ್ಲ ಜನಗಳನ್ನ ತಿನ್ನುತ್ತಾ? ಏನನ್ನ ತಿನ್ನುತ್ತೆ? ಈಗ ವೀಡಿಯೋ ಪಡಿಯೋ ಮಾಡೋಕ್ಕೆ ಬರ್ತಾರಲ್ಲ ಅವ್ರನ್ನ ತಿನ್ನುತ್ತಾ? ಇಲ್ಲ ಅಂತ ಅಂದರೆ ನೋಡಿ ಇಲ್ಲಿ ಮಕ್ಳು ಮರಿ ಓಡಾಡ್ತಿರ್ತಾರಲ್ಲ ಅವ್ರನ್ನ ತಿನ್ನುತ್ತಾ? ನೀನು ಹೇಳಪ್ಪ, ಯಾರನ್ನ ತಿನ್ಬೋದು ಹೇಳು? ಕೈ ತಿನ್ಬೋದು ಅಷ್ಟೇ. ಏನು ಸಿಗುತ್ತೋ ಅದನ್ನ ತಿನ್ನುತ್ತೆ. ಅದು ಅದೇ ಬೋನ್ಗೆ ಹೋಗಿ ಅದೇ ಕೋಳಿ ತಿನ್ನುತ್ತೆ ಅಂತ ಹೇಳಕ್ಕೆ ಏನು? ಒಂದೇ ಒಂದು ಕೋಳಿ ಇಟ್ಟವ್ರಲ್ಲ, ಒಂದೇ ಒಂದು ಕೋಳಿ. ಒಂದು ಕೋಳಿ ಇಟ್ಟವ್ರೆ, ಸಿಗಾಕಣಾಗಿದ್ದು ಚಿರತೆ ಅಲ್ಲಣ್ಣ, ಇದು ಸಿಂಹ. ಇದೊಂದೇನೆ ಎಷ್ಟು ಹಣ ಹೇಳಿದ್ದು ತರ್ಸೋಕ್ಕೆ? ಬೋನ್ ತರ್ಸೋಕ್ಕೆ ಎಷ್ಟು ಹೇಳಿದ್ದು? 4. ಒಂದೇ ಒಂದು ಬೋನು. ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಚಿರತೆ, ಆದರೂ ಬಂದು ಅದ್ರೊಳಕ್ಕೆ ಹೋಗುತ್ತೆ, ಬೋನ್ ಒಳಕ್ಕೆ ಹೋಗುತ್ತೆ. ಒಂದೇ ಒಂದು ಕೋಳಿ ಐತೆ, ಆ ಒಂದು ಕೋಳಿ ತಿನ್ನೋಕ್ಕೆ ಹೋಗುತ್ತೆ ಚಿರತೆ. ನೋಡೋಣ ಚಿರತೆ ಹೆಂಗೆ ಹಿಡಿತಾರೆ, ಇಲ್ಲ ಚಿರತೆ ಅದೆಷ್ಟು ಜನ ತಿನ್ನುತ್ತೋ ಗೊತ್ತಿಲ್ಲ, ಇಲ್ಲ ಚಿರತೆಗೋಸ್ಕರ ಕಾಡನ್ನ ಬೆಳೆಸ್ತಾರೋ, ಕಾಡನ್ನ ಉಳಿಸ್ತಾರೋ, ಏನು ಮಾಡ್ತಾರೆ ನೋಡೋಣ. ಒಂದು ಕಾರ್ಯಾಚರಣೆ ಮಾಡೋ ವ್ಯವಸ್ಥೆ ಮಾಡೋಣ ಅಂತ ಅವ್ರು ಇಲ್ಲೇ ಇದೆಯಲ್ಲ, ಚಿರತೆ ಎಲ್ಲೂ ಹೋಗಿಲ್ಲ. ಇನ್ನು ಎಸ್ ಟಿ ಸೋಮಶೇಖರ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದರು. ಇದೀಗ ತಾನೇ ಒಬ್ಬ ವ್ಯಕ್ತಿ ಮಾತಾಡ್ತಾ ಇದ್ರು, ನಾನೇ ಖುದ್ದಾಗಿ ಹೇಳಿದೆ ಇದಾದಮೇಲೆ ಶಾಸಕರು ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಅಂತ. ಶಾಸಕರು ಬಂದು ಎಲ್ಲ ವಿವರಗಳನ್ನು ಕಲೆ ಹಾಕಿದ್ದಾರೆ. ಇನ್ನು ಡ್ರೋನ್ ಕಾರ್ಯಾಚರಣೆ ಕೂಡ ಶುರುವಾಗಿದೆ. ನೀವು ಸ್ಕ್ರೀನ್ನ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ. ಸ್ಥಳೀಯರು ಏನು ಮಾಹಿತಿ ಕೊಟ್ಟರು, ಮಾಹಿತಿಯ ಆಧಾರದ ಮೇಲೆ ಡ್ರೋನ್ ಮುಖಾಂತರ ಹುಡುಕಲಾಗ್ತಾ ಇದೆ. ಫಸ್ಟ್ ಟೈಮ್ ಇದು, ಯಾವತ್ತೂ ಇಲ್ಲಿ ಐಡೆಂಟಿಫಿಕೇಷನ್ ಆಗಿರಲಿಲ್ಲ. ನೆನ್ನೆ ಬೆಳಗ್ಗೆ ಆಗಿದೆ ಅಂತೇಳಿ ಬಂದು ಅದನ್ನು ಬೇರೆ ಕಡೆ ಎಲ್ಲ ಇದ್ದದ್ದನ್ನು ಬೋನ್ನ ತಂದು ಇಲ್ಲಿ ಹಾಕೋಕ್ಕೆ ರೆಡಿ ಮಾಡಿದ್ದಾರೆ, ಈಗ ಕಳಿಸಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ. ಒಂದು 3-4 ಕಡೆ ವ್ಯವಸ್ಥೆ ಮಾಡಿ ಇವತ್ತು ಎಷ್ಟೊತ್ತರಲ್ಲಿ ಅದನ್ನು ಸೆರೆ ಹಿಡಿತೀವಿ ಅಂತೇಳಿ DCP ಸೂರ್ಯಸೇನ್ ಹೇಳಿದ್ದಾರೆ. ಅದಕ್ಕೇನು ಬಂದೋಬಸ್ತ್ ಮಾಡಿದ್ದಾರೆ. ಈ ಲ್ಯಾಂಡ್ ಏನಿದೆ ಇದು ಹಳ್ಳ ಇದ್ದಿತ್ತು, ಈ ಲೋಕಲ್ನವರು ಇದನ್ನು ಮುಚ್ಚಿ ಅಂತೇಳಿ ಹೇಳಿದರು. ನಾನು ಕಾರ್ಪೊರೇಷನ್ಗೆ ಹೇಳಿ ಅದನ್ನು ಮುಚ್ಚಿಸಿದ್ದೆ. ಮುಚ್ಚಾದ್ಮೇಲೆ ಏನು ಮಾಡಿದ್ರು, ಇದನ್ನು ಲ್ಯಾಂಡ್ ಗ್ರ್ಯಾಬ್ ಮಾಡ್ತಿದ್ದಾರೆ, ಮುಚ್ಚಿಬಿಟ್ಟು ಕೆರೆನ ಅಂತೇಳಿ ಕಂಪ್ಲೇಂಟ್ ಮಾಡಿದ್ರು. ಅವರು ಸ್ಟೇ ಮಾಡಿದ್ರು, ಏನು ಪ್ರೋಸೆಸ್ ಮಾಡಬೇಡಿ ಅಂತ. ಆ ಸ್ಟೇ ಇದ್ಮೇಲೆ ಇಂಜಿನಿಯರ್ಸ್ ಏನು ಮಾಡ್ತಾರೆ, ಕ್ಲೀನ್ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಅದು ಹೇಳಿದ್ದೀನಿ ಇಂಜಿನಿಯರ್ಸ್ಗೆ, ಸ್ಟೇ ಇದ್ರೂ ಪರವಾಗಿಲ್ಲ, ಚಿರತೆ ಸೇರಿಬಿಟ್ಟಿದೆ,
ಎಲ್ಲ ಪಬ್ಲಿಕ್ ಗಲಾಟೆ ಮಾಡ್ತಿದ್ದಾರೆ ಅಂತೇಳಿ ಒಂದು ಮಾಜರ್ ಮಾಡ್ದಂಗೆ ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡಿಸ್ತೀವಿ. ಕ್ಲೀನ್ ಮಾಡಾದ್ಮೇಲೆ ಅದಕ್ಕೆ ಎಲ್ಲೂ ನೈಟ್ ಆಲ್ಟ್ ಆಗದೆ ಇರೋದು ಉಳ್ಕೊಳ್ಳೋಕೆ ಅವಕಾಶ ಆಗೋದಿಲ್ಲ. ಅದಕ್ಕೆ ಅವರು DCFನವರು ಕೂಡ ಭಾಳ ಏನು ಏನು ಹೇಳಿ ತಲೆಗೆ ಶೂಟ್ ಆಗ್ತಾ ಇದೆ. ನಾನು ಮೀಡಿಯಾದವರು ಒಂದು ನಿಮಿಷ ತಡೀರಿ, ಒಂದು ನಿಮಿಷ. ಹೆಂಗಣ್ಣ ಅಣ್ಣ ಇದು ಯಾವ ಏರಿಯಾ ಅಣ್ಣ? ಇದು ಗೊಲ್ರಟ್ಟಿಗೆ ಸೇರುತ್ತೆ. ಬ್ಯಾಡ್ರಳ್ಳಿ ಅಂತ ನಿಮ್ಗೆ ಗೊತ್ತಿಲ್ಲ ನೋಡಿ, ಬ್ಯಾಡ್ರಳ್ಳಿನಾ ಅಣ್ಣ? ಇದು ಗೊಲ್ರಟ್ಟಿಗೆ ಸೇರೋದು, ಸರಿನಾ? ಆಯಿತು, ಒಂದು ನಿಮಿಷ ಕೇಳಿ, ಹೋಗು. ಮೀಡಿಯಾದವರು ಅಂತ ಅಂದ್ಬಿಟ್ಟು ಇರಬಾರ್ದು, ಕರೆಕ್ಟಾಗಿ ಮಾತಾಡು ಬಾರಪ್ಪ. ಆ ಮೀಡಿಯಾದವರು TV 9 ಅವರು ಬಂದವ್ರೆ, ಅವ್ರು ಮಾತಾಡಿದ್ರು, ಅವರು ಅಷ್ಟೇ ತಲೆಲ್ಲ ಮಾತಾಡ್ತೀಯ ಅಂತಾರೆ. ಇದಮ್ಮ ಅಣ್ಣ, ಹುಷಾರು. ಅಮ್ಮ ಇದು ಯಾವ ಏರಿಯಾ ಅಮ್ಮ? ಇದು ಗೊಲ್ರಟ್ಟಿ. ನ್ಯೂಸಲ್ಲಿ ಏನು ಬತ್ತೈತಮ್ಮ? ಬ್ಯಾಡ್ರಳ್ಳಿ ಅಂತ ಬತ್ತೈತಾ, ಗೊಲ್ರಟ್ಟಿ ಅಂತ ಬತ್ತೈತಾ? ನ್ಯೂಸೇ ನೋಡಿಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಅಣ್ಣ ಒಂದು ನಿಮಿಷ ಅಣ್ಣ, ಏನು ವಿಷಯ ಅಣ್ಣ? ಚಿರತೆ ಬಂದಿದೆ ಬ್ರೋ, ಅದಕ್ಕೆ ಎಲ್ಲ ಜನಗಳಿಗೆ. ಏನಣ್ಣ ಹಳ್ಳಿ ಕಡೆ ಬರುತ್ತೆ ಅಂದ್ರೆ ಈಗ ಬೆಂಗಳೂರಿಗೆ ಬಂದ್ಬಿಟ್ಟೈತಾ ಚಿರತೆ? ಏನು ಮಾಡ್ತೀರಣ್ಣ, ಎಲ್ಲ ಕಡೆ ಬರ್ತದೆ. ಕಾಡು ಹೋಗ್ಬಿಟ್ಟು ನಾಡು ಮಾಡಿದ್ರೆ ಏನಾಗುತ್ತಪ್ಪ? ಅದು ಜೀವಿತಾನೆ ಅದು. ಅಣ್ಣ ಇಲ್ಲಿ ಕೆರೆ ಇತ್ತು, ಆ ಕೆರೆನ ಮುಚ್ಚಾಕಿದ್ರು.